ಸ್ನೇಹಿತರೆ, ನಂದಗೋಪಾಯ ಯಶೋದೆಯ ಜನ್ಮಕಥೆಯವರೆಗೆ ನಾವು ಕೇಳಿದ್ವಿ. ಈ ದಿವಸ ನಲಕೂಬರ ಮಣಿಗ್ರೀವರಿಗೆ ಶಾಪ ವಿಮೋಚನೆ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಒಂದು ದಿವಸ ಯಶೋದೆ ತನ್ನ ತೊಡೆ ಮೇಲೆ ಕೃಷ್ಣನ ಮಲಗಿಸ್ಕೊಂಡು ಮೊಸರನ್ನು ಕಡಿತಾ ಇದ್ಲು. ಕೃಷ್ಣನಿಗೆ ಸ್ತನ್ಯಪಾನ ಮಾಡತಕ್ಕಂತಹ ಇಚ್ಛೆ ಆಯಿತು. ತಾಯಿ ಮಗುವಿಗೆ ಹಾಲನ್ನು ಓಡಿಸ್ತಾ ಇದ್ಲು. ಆ ಸಮಯಕ್ಕೆ ಒಲೆ ಮೇಲೆ ಕಾಯೋದಕ್ಕೆ ಇಟ್ಟಿದ್ದಂತಹ ಹಾಲು ಉಕ್ಕಿ ಚೆಲ್ಲಿ ವಾಸನೆ ಬರೋದಕ್ಕೆ ಪ್ರಾರಂಭ ಆಯಿತು. ಆಗ ಯಶೋದೆ ಮಗುನ ಕೆಳಗಡೆಗೆ ಬಿಟ್ಟುಬಿಟ್ಟು ಹಾಲನ್ನು ಇಳಿಸೋದಕ್ಕೆ ಅಂತ ಹೋದಳು. ಆಗ ಕೃಷ್ಣನಿಗೆ ಕೋಪ ಬಂದ್ಬಿಡ್ತು. ಅಲ್ಲಿ ಪಕ್ಕದಲ್ಲಿ ಇದ್ದಂತಹ ಮೊಸರಿನ ಮಡಿಕೆನ ಒಡೆದು ಚಲ್ಲಾಪಿಲ್ಲಿ ಮಾಡಿಬಿಟ್ಟ. ನಂತರ ಅಳೋದಕ್ಕೆ ಪ್ರಾರಂಭಿಸ್ದ. ತಾಯಿ ಬರದೇ ಇರುವಾಗ ಮನೆ ಒಳ ಕೋಣೆಗೆ ಹೋಗಿಬಿಟ್ಟು ಅಲ್ಲಿಟ್ಟಿದ್ದ ಬೆಣ್ಣೆನೂ ಕೂಡ ತಿನ್ನೋಕ್ಕೆ ಪ್ರಾರಂಭಿಸ್ದ. ತಾಯಿ ಹಾಲಿನ ಪಾತ್ರೆನ ಒಲೆ ಮೇಲಿಂದ ಕೆಳಗೆ ಇಟ್ಟು ಮೊಸರು ಕಡಿಯೋದಕ್ಕೆ ಅಂತ ಬಂದಳು. ಆದರೆ ಅಲ್ಲಿ ಕೃಷ್ಣ ಇರಲೇ ಇಲ್ಲ. ಅವನು ಒಡೆದು ಹಾಕಿದ್ದಂತಹ ಮೊಸರಿನ ಮಡಿಕೆಯನ್ನು ನೋಡಿದ್ಲು. ಆದರೆ ಅವಳು ಕೋಪ ಮಾಡಿಕೊಳ್ಳಿಲ್ಲ. ಕೃಷ್ಣನು ಹಾಲು ಮೊಸರು ಇಟ್ಟಿರತಕ್ಕಂಥ ಕೋಣೆಯಲ್ಲಿ ಇರಬಹುದೋ ಏನೋ ಅಂತ ಊಹಿಸಿ ಆ ಕೋಣೆಗೆ ಹೋದಳು. ಅಲ್ಲಿ ಕೃಷ್ಣನು ಒರಳು ಕಲ್ಲನ್ನು ಬೋರ್ಲು ಹಾಕಿ ಅದರ ಮೇಲೆ ಹತ್ತಿ ನಿಲುವಿನಲ್ಲಿರತಕ್ಕಂತಹ ಬೆಣ್ಣೆಯ ಮಡಿಕೆಯನ್ನು ಎಟಕಿಸ್ಕೊಂಡು ಬೆಣ್ಣೆಯನ್ನು ತಾನೂ ತಿಂದು ಮಂಗಗಳಿಗೂ ಕೂಡ ಧಾರಾಳವಾಗಿ ತಿನ್ನಿಸ್ತಾ ಇದ್ದ. ತಾನು ಮಾಡ್ತಾ ಇರೋ ಈ ಕೆಲಸನ ಯಾರು ನೋಡ್ಬಿಡ್ತಾರೋ ಅಂತ 4 ದಿಕ್ಕಿನ ಕಡೆಗೆ ನೋಡ್ತಾ ಇದ್ದ. ಯಶೋದೆ ಮೆಲ್ಲಗೆ ಕೃಷ್ಣನ ಹಿಂದುಗಡೆಯಿಂದ ಬಂದು ಅವನನ್ನು ಹಿಡ್ಕೊಂಡ್ಳು. ಅವನನ್ನು ಶಿಕ್ಷಿಸುವ ಹಾಗೆ ಕೈನಲ್ಲಿ ಒಂದು ಕೋಲನ್ನು ಹಿಡಿದಿದ್ಲು. ಕೃಷ್ಣ ತಾಯಿಯ ಕೈಲಿದ್ದ ಕೋಲನ್ನು ನೋಡಿ ಹೆದರ್ಕೊಂಡವನ ಹಾಗೆ ಓಡೋಕ್ಕೆ ಪ್ರಾರಂಭಿಸ್ದ. ತಾಯಿ ಅವನನ್ನು ಹಿಡಿಯೋದಕ್ಕೆ ಓಡಿದ್ಲು. ಬಹಳ ಸಮಯ ಅವಳಿಗೆ ಕೃಷ್ಣನನ್ನು ಹಿಡಿಯೋದಕ್ಕೆ ಆಗಲೇ ಇಲ್ಲ. ಕೊನೆಗೆ ಯಶೋದೆ ಬಳಲಿದ್ಲು. ಆದರೂ ಓಡಿ ಮಗನನ್ನು ಹಿಡಿದ್ಲು. ಆಗ ಕೃಷ್ಣ ತಾಯಿಯ ಕಷ್ಟವನ್ನು ನೋಡಲಾರ್ದೆ ಕರುಣೆಯಿಂದ ತಾಯಿಯ ಕೈಗೆ ಸಿಕ್ಕಿ ಬಿದ್ದ. ಯಶೋದೆ ಮಗನನ್ನು ದಂಡಿಸುವ ಹಾಗೆ ಗದರಿಸಿದ್ಲು. ಕೃಷ್ಣ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಪ್ರಾರಂಭ ಮಾಡ್ದ. ತಾಯಿ ಯಶೋದೆ ಅಯ್ಯೋ ಮಗು ಹೆದರ್ಕೊಂಡ್ಬಿಟ್ನೋ ಏನೋ ಅಂತ ಅಂದ್ಕೊಂಡು ಭಾವಿಸ್ಕೊಂಡು ಕೋಲನ್ನು ಬಿಸಾಕ್ಬಿಟ್ಲು. ಕೃಷ್ಣ ಆನಂದದಿಂದ ನಕ್ಕದ. ತಾಯಿನೂ ಕೂಡ ಅವನ ಜೊತೆಲಿ ನಕ್ಕಳು. ಆದರೆ ಈ ತುಂಟ ಓಡಿ ಹೋಗ್ತಾನೆ. ಆದ್ದರಿಂದ ಇವನನ್ನೇನಾರ ಮಾಡಿ ಕಟ್ ಹಾಕಬೇಕು ಅಂತ ಯೋಚನೆ ಮಾಡಿ ಅವನ ಸೊಂಟದ ಸುತ್ತಲೂ ಹಗ್ಗವನ್ನು ತಂದು ಗಂಟು ಹಾಕೋದಕ್ಕೆ ನೋಡಿದ್ಲು. ಆದರೆ ಏನಾಯಿತು, ಹಗ್ಗ ಸ್ವಲ್ಪ ಕಮ್ಮಿ ಆಯಿತು, ಸ್ವಲ್ಪ ಕಡಿಮೆ ಆಗೋಯಿತು. ಮತ್ತೊಂದು ಹಗ್ಗನ ಇದಕ್ಕೆ ಸೇರಿಸಿ ಗಂಟು ಹಾಕಿದ್ಲು. ಮತ್ತೆ ಕೃಷ್ಣನನ್ನು ಕಟ್ಟೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಈಗಲೂ ಕೂಡ ಹಗ್ಗದ ಅಳತೆ ಸ್ವಲ್ಪ ಕಡಿಮೆನೇ ಆಯಿತು. ಹೀಗೆ ಎಷ್ಟೊಂದು ಹಗ್ಗವನ್ನು ಒಂದಕ್ಕೆ ಮತ್ತೊಂದನ್ನು ಸೇರಿಸಿ ಕೃಷ್ಣನನ್ನು ಕಟ್ಟೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ಹಗ್ಗದ ಉದ್ದ ಸಾಲದಾಯಿತು. ಯಶೋದೆ ಆಶ್ಚರ್ಯಗೊಂಡ್ಳು. ಇದನ್ನು ನೋಡ್ತಾ ಇದ್ದಂತಹ ಗೋಪಿಯರಿಗೆಲ್ಲ ಇದೊಂದು ತಮಾಷೆ. ಅವರೆಲ್ಲರೂ ಕೂಡ ನಗ್ತಾ ಇದ್ದಾರೆ. ಈಗ ಬಳಲಿದ ತಾಯಿಯನ್ನು ನೋಡಿದಂತಹ ಕೃಷ್ಣ ಬಂಧನಕ್ಕೆ ಒಳಗಾದ. ಯಶೋದೆ ಮಗನನ್ನು ಒರಳು ಕಲ್ಲಿಗೆ ಕಟ್ಟಿ ಇವನು ಇನ್ನು ಓಡಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ಭಾವಿಸ್ಕೊಂಡು ಗೃಹ ಕೃತ್ಯದಲ್ಲಿ ಮನೆ ಕೆಲಸದಲ್ಲಿ ಅವಳು ತೊಡಗಿಸ್ಕೊಂಡ್ಳು. ಆದರೆ ತುಂಟ ಕೃಷ್ಣ ಸುಮ್ಮನೆ ಇರ್ತಾನೆ, ಅವನು ಹುಡುಕ್ತಾ ಇರ್ತಾನೆ ಏನು ಮಾಡಲಿ ಅಂತ. ಒರಳು ಕಲ್ಲನ್ನು ಕೂಡ ಎಳ್ಕೊಂಡು ಹೊರಟ. ಕುಬೇರನ ಮಕ್ಕಳಾದಂತಹ ನಲಕೂಬರ ಮತ್ತು ಮಣಿಗ್ರೀವ ಇವರಿಬ್ಬರೂ ಕೂಡ ನಾರದರ ಶಾಪದಿಂದ ಗೋಕುಲದಲ್ಲಿ ಜೋಡಿ ಮರಗಳಾಗಿ ಬೆಳೆದಿದ್ದರು. ಅವರ ಶಾಪ ವಿಮೋಚನೆ ಮಾಡೋದಕ್ಕೆ ಕೃಷ್ಣ 2 ಮರಗಳ ನಡುವೆ ನುಗ್ಗದ. ಆದರೆ ಒರಳು ಕಲ್ಲು ಮರಗಳ ನಡುವೆ ಬರೋದಕ್ಕೆ ಅದಕ್ಕೆ ಒರಳು ಕಲ್ಲಿಗೆ ಸಾಧ್ಯ ಆಗಲಿಲ್ಲ. ಆಗ ಕೃಷ್ಣ ತನ್ನ ಸೊಂಟಕ್ಕೆ ಕಟ್ಟಿದ್ದ ಹಗ್ಗನ ಬಲವಾಗಿ ಎಳೆದ. ವೃಕ್ಷಗಳಲ್ಲಿದ್ದಂತಹ ಎಲೆಗಳು ಕೊಂಬೆಗಳು ಎಲ್ಲವೂ ಕೂಡ ಕಂಪಿಸಿದವು. ಒಡನೆಯೇ ಸಿಡಿಲಿನಂತಹ ಶಬ್ದದೊಡನೆ 2 ಮರಗಳು
ನೆಲಕ್ಕೆ ಉರುಳಿಬಿಟ್ವು. ಆ ಸ್ಥಳದಲ್ಲಿ ತೇಜಸ್ವಿಗಳಾದಂತಹ ಇಬ್ಬರು ಪುರುಷರು ಕಾಣಿಸ್ಕೊಂಡ್ರು. ಅವರ ಒಂದು ತೇಜಸ್ಸಿನ ಪ್ರಭೆಯಿಂದ ದಿಕ್ಕುಗಳು ಬೆಳಗಿದವು. ಅವರು ಶ್ರೀಕೃಷ್ಣನ ಪಾದಾರವಿಂದಕ್ಕೆ ನಮಿಸಿ ಸ್ತೋತ್ರವನ್ನು ಮಾಡಿದರು. ನಮ್ಮ ನಾಲಿಗೆಯು ಯಾವಾಗಲೂ ನಿನ್ನ ಮಂಗಳಮಯ ಗುಣವನ್ನು ವರ್ಣಿಸ್ತಾ ಇರಲಿ, ನಮ್ಮ ಕಿವಿಗಳು ಯಾವಾಗಲೂ ನಿನ್ನ ಕಥೆಗಳನ್ನು ಕೇಳ್ತಾ ಇರಲಿ, ನಮ್ಮ ಕೈಗಳು ಯಾವಾಗಲೂ ನಿನ್ನನ್ನು ಪೂಜಿಸ್ತಾ ಇರಲಿ, ನಮ್ಮ ಮನಸ್ಸು ನಿನ್ನ ದಿವ್ಯ ಚರಣಕಮಲಗಳನ್ನು ಸ್ಮರಿಸುತ್ತಾ ಇರಲಿ, ನಮ್ಮ ತಲೆಯು ನಿನಗೆ ನಮಿಸ್ತಾ ಇರಲಿ, ನಮ್ಮ ದೃಷ್ಟಿ ನಿನ್ನ ಶರೀರ ಸ್ವರೂಪವಾದ ಸತ್ಪುರುಷರ ದರ್ಶನದಲ್ಲಿ ಆಸಕ್ತವಾಗಿರಲಿ ಅಂತ ನಾನಾ ವಿಧವಾಗಿ ಈ ತೇಜಸ್ವಿ ಪುರುಷರುಗಳು ಸ್ತುತಿಸಿದರು. ಕೃಷ್ಣನ ಆಶೀರ್ವಾದವನ್ನು ಪಡೆದು ಅವರು ತಮ್ಮ ಲೋಕಕ್ಕೆ ಹಿಂತಿರುಗಿದರು. ಈಗ ಇವರಿಬ್ಬರು ಯಾರು, ಇವರಿಗೆ ಯಾತಕ್ಕೆ ಶಾಪ ಆಯಿತು ಅನ್ನೋದರ ಕಾರಣವನ್ನು ತಿಳ್ಕೊಳ್ಳೋಣ. ನಲಕೂಬರ ಮತ್ತು ಮಣಿಗ್ರೀವ ಇವರಿಬ್ಬರು ಕೂಡ ಕುಬೇರನ ಮಕ್ಕಳು, ಪುತ್ರರು. ಇವರು ಈಶ್ವರನ ಅನುಚರರಾಗಿದ್ದರಿಂದ ಅತ್ಯಂತ ಅಹಂಕಾರದಿಂದ ಮೆರೀತಾ ಇದ್ದರು. ಯೌವನ, ರೂಪ, ಧನ, ಅಧಿಕಾರ ಇವುಗಳಲ್ಲಿ ಯಾವುದಾದ್ರೂ ಒಂದು ಇದ್ರೇ ಅಂಥವರ ಅಹಂಕಾರಕ್ಕೆ ಎಣೆ ಇರೋದಿಲ್ಲ. ಹೀಗಿರುವಾಗ ಈ ನಾಲ್ಕನ್ನು ಒಂದೇ ಕಡೆ ಸೇರಿಕೊಳ್ತು ಅಂದರೆ ಅನರ್ಥಕ್ಕೆ ಮಿತಿ ಏನಾದ್ರು ಉಂಟಾ? ಕುಬೇರನ ಪುತ್ರರಲ್ಲಿ ಇವುಗಳೆಲ್ಲವೂ ಕೂಡ ಇದ್ದವು. ಇದರೊಂದಿಗೆ ಮದಿರಾಪಾನವು ಅವರನ್ನು ಅವಿವೇಕಿಗಳನ್ನಾಗಿ ಆಗಿಸ್ಬಿಟ್ಟಿತ್ತು. ಒಮ್ಮೆ ಕುಬೇರನ ಪುತ್ರರು ಮಂದಾಕಿನಿ ನದಿಯ ತೀರದಲ್ಲಿ ಇದ್ದಂತಹ ಕೈಲಾಸದ ರಮಣೀಯವಾದ ಉದ್ಯಾನವನದಲ್ಲಿ ವಾರುಣಿ ಎಂಬ ಒಂದು ಮಧುವನ್ನು ಪಾನ ಮಾಡಿ ಸಂಚರಿಸ್ತಾ ಇದ್ದರು. ಅವರ ಜೊತೆಯಲ್ಲಿ ಅಪ್ಸರೆಯರು ಕೂಡ ಕೂಡಿಕೊಂಡು ಅವರನ್ನು ಪ್ರಶಂಸೆ ಮಾಡ್ತಾ ಇದ್ದರು. ಮದಿರೆಯ ಮದ, ಅಪ್ಸರೆಯರ ಸಾಮೀಪ್ಯ ಈ ನಲಕೂಬರ ಮತ್ತು ಮಣಿಗ್ರೀವರ ವಿವೇಕವನ್ನು ಅದು ಕೆಡಿಸಿತ್ತು. ನಂತರ ಅವರುಗಳು ಸ್ತ್ರೀಯರೊಡನೆ ನದಿಯಲ್ಲಿ ಇಳಿದು ಜಲಕ್ರೀಡೆಯಲ್ಲಿ ವಿಹರಿಸ್ತಾ ಇದ್ದರು. ಕುಬೇರನ ಪುತ್ರನ ಅಹಂಕಾರ, ದರ್ಪ, ಧನಮದವನ್ನು ನಾಶ ಮಾಡುವ ಸಲುವಾಗಿ ಒಂದು ದೈವಯೋಗವೇ ಅಂದಂತೆ ಆ ದಾರಿಯಲ್ಲಿ ನಾರದರು ಆಗಮಿಸಿದ್ರು. ನಾರದರನ್ನು ಕಂಡ ಕೂಡಲೇ ಸ್ತ್ರೀಯರು ಅವಸರದಿಂದ ತಮ್ಮ ವಸ್ತ್ರಗಳನ್ನು ಧರಿಸ್ಕೊಂಡ್ರು. ಆದರೆ ನಲಕೂಬರ ಮತ್ತು ಮಣಿಗ್ರೀವ ನಗ್ನರಾಗಿಯೇ ಇದ್ದರು. ನಾರದರಿಗೆ ಗೌರವವನ್ನು ಸಲ್ಲಿಸಲಿಲ್ಲ. ನಾರದರು ಇದನ್ನು ಗಮನಿಸಿ ಇವರನ್ನು ಅನುಗ್ರಹಿಸಬೇಕು ಅಂತ ಅಪೇಕ್ಷೆ ಮಾಡಿ ಶಾಪವನ್ನು ಕೊಟ್ಟರು. ವಿದ್ಯಾಮದ, ಯೌವನಮದ, ರೂಪಮದದಿಂದಾಗಲಿ ವಿವೇಕ ಅನ್ನೋದು ಹೆಚ್ಚು ನಷ್ಟ ಆಗೋದಿಲ್ಲ. ಆದರೆ ಧನಮದದಿಂದ ಬರತಕ್ಕಂತಹ ದುಶ್ಚಟಗಳಾದಂತಹ ಜೂಜಾಟ, ಮದ್ಯಪಾನ, ಸ್ತ್ರೀ ಸಂಘ ಎಲ್ಲ ಸೇರಿದರಲ್ಲಿ ಇದು ವಿವೇಕಕ್ಕೆ ಎಡೆಯನ್ನೇ ಕೊಡೋದಿಲ್ಲ. ಕಾಲಾನುಕ್ರಮದಲ್ಲಿ ಯೌವನ, ಅಧಿಕಾರ, ರೂಪ ಮದಗಳು ಹೋಗ್ಬಿಡುತ್ತೆ. ಆದರೆ ಧನಮದ ಅನ್ನತಕ್ಕಂಥದ್ದು ಹೋಗೋದಿಲ್ಲ. ಇವರು ಧನಹೀನರಾದರೆ ಇವರಿಗೆ ಎಲ್ಲ ಮದಗಳಿಂದ ಮುಕ್ತಿ ಅನ್ನತಕ್ಕಂಥದ್ದು ಆವಾಗಲೇ ದೊರಕತಕ್ಕಂಥದ್ದು. ಇವರು ಲೋಕಪಾಲನಾದ ಕುಬೇರನ ಪುತ್ರರೇ ಆಗಿದ್ದರೂ ತಮೋಗುಣಿಗಳಾಗಿ ಇಂದ್ರಿಯಗಳ ದಾಸರಾಗಿ ಇದ್ದಾರೆ. ತಾವು ನಗ್ನರಾಗಿರತಕ್ಕಂತಹ ಪರಿವೆಯೇ ಇಲ್ಲದೆ ವಿವೇಕಹೀನರಾಗಿದ್ದಾರೆ ಇವರು. ಆದ್ದರಿಂದ ಇವರು ವೃಕ್ಷ ಯೋನಿಯಲ್ಲಿ ಜನಿಸಿದರೆ ಇವರಿಗೆ ದುರಹಂಕಾರ, ದುರಭಿಮಾನ ದೂರ ಆಗುತ್ತದೆ. ಆದ್ದರಿಂದ ಇವರು ವೃಕ್ಷ ಯೋನಿಯಲ್ಲಿ ಜನಿಸಲಿ. ಇವರು ವೃಕ್ಷ ರೂಪದಲ್ಲಿ ಇದ್ದರೂ ಕೂಡ ಭಗವಂತನ ಸ್ಮರಣೆ ಅನ್ನತಕ್ಕಂಥದ್ದು ಉಳಿದಿರಲಿ. ದೇವಮಾನವ 100 ವರ್ಷಗಳ ನಂತರ ಶ್ರೀಕೃಷ್ಣನ ಸಾನ್ನಿಧ್ಯ ಅನ್ನೋದು ಪ್ರಾಪ್ತವಾಗಿ ಇವರು ಶಾಪಮುಕ್ತರಾಗುತ್ತಾರೆ. ನೋಡಿ, ಅದಕ್ಕಾಗಿ 100 ವರ್ಷ ಕಾಯಬೇಕಾಯಿತು. ಪರಮಾತ್ಮನ ಪರಮ ಭಕ್ತರಾಗಿ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ ಅಂತ ತಿಳಿಸಿದ ಕೂಡಲೇ ನಲಕೂಬರ ಮತ್ತು ಮಣಿಗ್ರೀವರು ಮತ್ತಿ ಮರಗಳಾಗಿ ಜನಿಸಿ ಯಮಲಾರ್ಜುನ ವೃಕ್ಷಗಳೆಂಬ ಹೆಸರಿನಿಂದ ಇವರು ಪ್ರಸಿದ್ಧರಾದರು. ನಾರದ ಮುನಿಗಳ ನುಡಿಯನ್ನು ಸತ್ಯವಾಗಿಸೋದಕ್ಕೋಸ್ಕರ ಶ್ರೀಕೃಷ್ಣ ಒರಳಕಲ್ಲನ್ನು ಎಳ್ಕೊಂಡು ಬಂದು ಮರರೂಪಿ ಶಾಪಗ್ರಸ್ತ ಕುಬೇರರ ಪುತ್ರರ ಬಳಿ ಸಾರದ. ಆ ಕ್ಷಣ ಮರಗಳು ನೆಲಕ್ಕೆ ಉರುಳಿ
ತೇಜಸ್ವಿ ಪುರುಷರಾದ ಕುಬೇರನ ಪುತ್ರರು ಶಾಪ ವಿಮೋಚನೆಯನ್ನು ಹೊಂದಿದ್ರು. ಅವರು ಭಗವಂತನನ್ನು ಸ್ತೋತ್ರ ಮಾಡಿ ಪ್ರಾರ್ಥಿಸಿದ್ರು. ಭಗವಂತನ ಅನುಗ್ರಹದೊಡನೆ ಸ್ವರ್ಗಲೋಕಕ್ಕೆ ತೆರಳಿದರು. ನಾವು ಇದುವರೆಗೂ ನಲಕೂಬರ ಮಣಿಗ್ರೀವರಿಗೆ ಶಾಪ ಯಾತಕ್ಕಾಯಿತು, ಅದರ ವಿಮೋಚನೆ ಹೇಗಾಯಿತು ಅನ್ನತಕ್ಕಂತಹ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ.